Hello students, welcome to the computerized accounting discussions. In the last sessions, I discussed regarding different types of vouchers and its entry. In this session also, we'll discuss regarding the remaining vouchers and its entry. In this, we are learning regarding debit note voucher. ದಿಸ್ ನೋಡಿ ಡೆಬಿಟ್ ನೋಟ್ ವೋಚರ್ ಅಂದರೆ ದಿಸ್ ವೋಚರ್ ಟೈಪ್ ಇಸ್ ಮೇಡ್ ಅವೈಲಬಲ್. ಈ ವೋಚರ್ನ ಟೈಪ್ ಯಾವಾಗ ನಿಮಗೆ ಅವೈಲಬಲ್ ಇರುತ್ತೆ ಅಂತ ಹೇಳಿದ್ರೆ ಟ್ಯಾಲಿ ERP9 ವೆನ್ ವಿ ಯೂಸ್ ಡೆಬಿಟ್ ಆರ್ ಕ್ರೆಡಿಟ್ ನೋಟ್ ಈ ಸೆಟ್ ಟು ಎಸ್, ಈ ಎರಡು ಫಂಕ್ಷನ್ಸ್ ನಾವು ಎಸ್ ಅಂತೇಳಿ ಸೆಟ್ ಮಾಡಿದಾಗ ಆಪ್ಷನ್ನ ದೆನ್ F11 ಫೀಚರ್ಸ್ನಲ್ಲಿ ಅಕೌಂಟಿಂಗ್ ಫೀಚರ್ಸಲ್ಲಿ ನಮಗೆ ಇದು ಈ ಒಂದು ವೋಚರ್ ಟೈಪ್ ಅವೈಲಬಿಲಿಟಿಗೆ ಇರುತ್ತೆ ಡೆಬಿಟ್ ನೋಟ್ ವೋಚರ್. ಸೊ ಇದಕ್ಕೊಂದು ಎಕ್ಸಾಂಪಲ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಫಾರ್ ದಿಸ್ ಎ ಕಂಪನಿ ರಿಟರ್ನ್ಸ್ ಡ್ಯಾಮೇಜ್ ಗೂಡ್ಸ್ ಟು ಎ ಸಪ್ಲೈಯರ್. ಕಂಪನಿ ಒಂದಷ್ಟು ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಡಿರುತ್ತೆ ಸಪ್ಲೈಯರಿಂದ ಅಂದ್ಕೊಳ್ಳೋಣ. ಆ ಒಂದಷ್ಟು ಗೂಡ್ಸ್ಗಳಲ್ಲಿ ಒಂದಷ್ಟು ಡ್ಯಾಮೇಜ್ ಆಗಿರುತ್ತೆ, ಅದನ್ನು ರಿಟರ್ನ್ ಮಾಡಬೇಕಾಗಿರೋ ಸಂದರ್ಭ ಕಂಪನಿಗೆ. ಸೊ ಆಗ ನಾವು ಡೆಬಿಟ್ ನೋಟ್ ವೋಚರ್ನ ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಮಾಡೋದು? ಫಾರ್ ದಿಸ್ ಯೂಸ್ ಎ ಡೆಬಿಟ್ ನೋಟ್ ಟು ರೆಕಾರ್ಡ್ ದಿಸ್ ಎಂಟ್ರಿ. Go to the gateway of Tally. In that accounting vouchers F9 debit note ಅಂತೇಳಿ ಇರುತ್ತೆ. When we select, after entering the details of the transaction, ಸೊ ನೋಡಿ ಇಲ್ಲಿ ಡೆಬಿಟ್ ನೋಟ್ ಅಂತೇಳಿ ಇದೆ, ಕಂಪನಿ ನೇಮ್ ಇದೆ. ಸೊ ನೋಡಿ ಬೆಲ್ಟ್ರಾನ್ ಲಿಮಿಟೆಡ್ ಲೋಕಲ್ ಪರ್ಚೇಸಸ್, ಸೊ ಪರ್ಚೇಸ್ ಮಾಡಿರುವಂಥ ಗೂಡ್ಸ್ನ ಈ ಒಂದು ಲಿಮಿಟೆಡ್ಗೆ ದೇ ಹ್ಯಾವ್ ರಿಟರ್ನ್ ಬ್ಯಾಕ್. ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಬೆಲ್ಟ್ರಾನ್ ಲಿಮಿಟೆಡ್ ಡೆಬಿಟ್ ಆ್ಯಂಡ್ ಲೋಕಲ್ ಪರ್ಚೇಸಸ್ credit. So when this screen appears, accept yes or no, you should press Y or enter button. The screen will get accepted. So this was regarding debit note voucher. Moving on, what is reversing journal voucher? ನೋಡಿ, reversing journal vouchers ಅಂದ್ರೇನು ಅಂತ ಹೇಳಿದ್ರೆ, they are special journals that are automatically reversed after the date of the journal. ನೋಡಿ, ಇದು ಆಟೋಮೆಟಿಕಲಿ ರಿವರ್ಸ್ ಆಗುತ್ತೆ ಈ ಜರ್ನಲ್ಸು ಆಫ್ಟರ್ ದ ಡೇಟ್ ಆಫ್ ಜರ್ನಲ್. ಡೇಟ್ ಆದ ತಕ್ಷಣ ಜರ್ನಲ್ ಡೇಟ್ ಆದ ತಕ್ಷಣನೇ ಇದು ಆಟೋಮೆಟಿಕಲಿ ರಿವರ್ಸ್ ಆಗ್ತಾ ಹೋಗುತ್ತೆ. ನೋಡಿ, ದಿಸ್ ವೋಚರ್ ಟೈಪ್ ಇಸ್ ಅವೈಲಬಲ್. ಈ ವೋಚರ್ನ ಟೈಪ್ ಯಾವಾಗ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳಿದ್ರೆ ಟ್ಯಾಲಿ ERP9 ವೆನ್ ಇಫ್ ದ ಫೀಚರ್ ಯೂಸ್ ರಿವರ್ಸಿಂಗ್ ಜರ್ನಲ್ಸ್ ಆ್ಯಂಡ್ ಆಪ್ಷನಲ್ ಜರ್ನಲ್ಸ್ ಇಸ್ ಸೆಟ್ ಟು ಎಸ್. ನೋಡಿ, ರಿವರ್ಸಿಂಗ್ ಜರ್ನಲ್ಸು ಮತ್ತು ಆಪ್ಷನಲ್ ವೋಚರ್ಸ್ನ ನಾವು ಎಸ್ ಅಂತೇಳಿ ಸೆಟ್ ಮಾಡಿದಾಗ ಇನ್ F11 ಫೀಚರ್ಸ್, ಆಗ ನಮಗೆ ಈ ರಿವರ್ಸಿಂಗ್ ಜರ್ನಲ್ ವೋಚರ್ಸ್ನ ಅವೈಲಬಿಲಿಟಿ ಸಿಗುತ್ತೆ. ಫಾರ್ ದಿಸ್ ಹೌ ಟು ಎಂಟರ್ ಅಂತ ಹೇಳಿದ್ರೆ, ಗೋ ಟು ದ ಗೇಟ್ವೇ ಆಫ್ ಟ್ಯಾಲಿ. ಇನ್ ದಟ್ ಅಕೌಂಟಿಂಗ್ ವೋಚರ್ಸ್ F10 ರಿವರ್ಸಿಂಗ್ ಜರ್ನಲ್ಸ್ ಅಂತೇಳಿ ಮಾಡಿದ್ರೆ ನಮಗೆ ಈ ಒಂದು ವೋಚರು ಜನರೇಟ್ ಆಗುತ್ತೆ ಆಫ್ಟರ್ ಎಂಟರಿಂಗ್ ದ ಟ್ರಾನ್ಸಾಕ್ಷನ್ ಡೀಟೇಲ್ಸ್. ಮೂವಿಂಗ್ ಆನ್, ಲಾಸ್ಟ್ಲಿ ಮೆಮೊ ವೋಚರ್ಸ್ ಹೇಗೆ ಮಾಡೋದು ಮತ್ತು ಹಾಗಂದ್ರೆ ಏನು ನೋಡಿ. ಮೆಮೊ ವೋಚರ್ ಅಂದರೆ ಇಟ್ ಈಸ್ ಎ ನಾನ್ ಅಕೌಂಟಿಂಗ್ ವೋಚರ್. ಇದು ಒಂದು ಅಕೌಂಟಿಂಗ್ ಅಲ್ಲಿರೋ ವೋಚರು. ಅದು ಹೇಗೆ ಆ್ಯಂಡ್ ದ ಎಂಟ್ರೀಸ್ ಮೇಡ್ ಯೂಸಿಂಗ್ ಇಟ್ ವಿಲ್ ನಾಟ್ ಅಫೆಕ್ಟ್ ಯುವರ್ ಅಕೌಂಟ್. ಸೊ ಮೆಮೊ ವೋಚರಲ್ಲಿ ನೀವೇನೇ ಎಂಟ್ರಿಗಳನ್ನ ಮಾಡಿದ್ರು ಕೂಡ ಅಕೌಂಟ್ಸ್ಗೆ ಅದು ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ಅದನ್ನ ನಾನ್ ಅಕೌಂಟಿಂಗ್ ವೋಚರ್ಸ್ ಅಂತೇಳಿ ಕರೀತಾರೆ. ಇನ್ನೊಂದು ಮಾತುಗಳಲ್ಲಿ ಹೇಳಬೇಕಂದ್ರೆ, ಟ್ಯಾಲಿ ERP9 ಡಸ್ ನಾಟ್ ಪೋಸ್ಟ್ ದೀಸ್ ಎಂಟ್ರೀಸ್ ಟು ಲೆಡ್ಜರ್ಸ್ ಬಟ್ ಸ್ಟೋರ್ಸ್ ದೆಮ್ ಇನ್ ಎ ಸಪ್ರೇಟ್ ಮೆಮೊ ರಿಜಿಸ್ಟರ್. ನೋಡಿ, ಇದು ವಿಶೇಷತೆ. ಆ್ಯಕ್ಚುಲಿ ಈ ಏನು ಎಂಟ್ರೀಸ್ ಆಗ್ತೀವಿ ನಾವು ಮೆಮೊ ವೋಚರ್ಸ್ಗೆ, ಅದು ಲೆಡ್ಜರ್ಸ್ಗೆ ಪೋಸ್ಟ್ ಆಗೋದಿಲ್ಲ. ಅದ್ರ ಬದಲು ಏನಾಗುತ್ತೆ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಎ ಸಪ್ರೇಟ್ ಮೆಮೊ ರಿಜಿಸ್ಟರ್. ಮೆಮೊ ರಿಜಿಸ್ಟರ್ ಅನ್ನೋದ್ರ ಒಳಗಡೆ ಹೋಗಿ ಅದು ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಯು ಕ್ಯಾನ್ ಆಲ್ಟರ್ ಆ್ಯಂಡ್ ಕನ್ವರ್ಟ್ ಎ ಮೆಮೊ ವೋಚರ್ ಇಂಟು ಎ ರೆಗ್ಯುಲರ್ ವೋಚರ್. ಬಟ್ ನಾವು ಮೆಮೊ ವೋಚರ್ನ ರೆಗ್ಯುಲರ್ ವೋಚರ್ ಆಗಿನೂ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಸೊ ವೆನ್ ವಿ ಡಿಸೈಡ್ ಟು ಬ್ರಿಂಗ್ ದ ಎಂಟ್ರಿ ಇಂಟು ಯುವರ್ ಬುಕ್ಸ್, ಸೊ ನೀವು ಒಂದ್ಸಲ ಅಕೌಂಟಿಂಗ್ ಬುಕ್ಸ್ಗೆ ನೀವು ತರಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ದೆನ್ ಆ ಮೆಮೊ ವೋಚರ್ನ ಏನು ಮಾಡಿರ್ತೀರ ಅದನ್ನು ನೀವು ರೆಗ್ಯುಲರ್ ವೋಚರ್ ಬೇಕಾದಾಗ ಕನ್ವರ್ಟ್ ಮಾಡ್ಕೋಬೋದು, ಆಲ್ಟರ್ ಮಾಡ್ಕೋಬೋದು ಅಂತೇಳಿ ಈ ಮೆಮೊ ವೋಚರ್ನ ವಿಶೇಷತೆ. ಸೊ ಹಾಗೆ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ರಿಗಾರ್ಡಿಂಗ್ ಡೆಬಿಟ್ ನೋಟ್ ವೋಚರ್ ಆ್ಯಂಡ್ ಮೆಮೊ ವೋಚರ್ ಏನಿದೆ. ದಿಸ್ ಎಂಡ್ಸ್ ದ discussions regarding voucher and types of voucher and how to entry those vouchers in Tally ERP9. So hope you all understood these vouchers and how to entry these vouchers in the Tally ERP9. So I'll meet you in the next session. Thank you.